ಹಾಯ್ ಸ್ನೇಹಿತರೆ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಪತ್ತಾರ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ನೋಡಿರಿ ಬೆಸ್ಟ್ ಬಗ್ಗೆ ಒಂದು ರೆಸಿಪಿ ತೋರಿಸ್ತೀನಿ ನಿಮಗೆ. ವಿಡಿಯೋ ಮಾಡೋದು ನಮ್ಮ ಮನೆಯವರು ಒಂದು ರೆಸಿಪಿ ಮಾಡ್ಲತ್ತಾರೆ, ಅದ್ರದ್ದು ವಿಡಿಯೋ ನಿಮಗೆ ತೋರಿಸ್ನತ್ತೆ. ಉತ್ತರ ಕರ್ನಾಟಕದ ತಾಲಿಪಟ್ಟೆ ಥರ ಅದಕ್ಕೆ ಅದ್ರಾಗ ರಾಗಿ ಹಿಟ್ಟು ಹಾಕಿ ಮಾಡೋದೈತಿ. ಅದು ಹೆಂಗತ್ ನೋಡಕತ್ತೀರಿ ಬರ್ರಿ. ಫಸ್ಟಿಗೆ 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೆವು, 1 ಕಪ್ ಗೋಧಿ ಹಿಟ್ಟು ಮತ್ತು 1 ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೇವೆ ರೀ. ಅದ್ರಾಗ ಸ್ವಲ್ಪ ಕಾಯಿಪಲ್ಯ ಮತ್ತು ಉಳ್ಳಿಗಡ್ಡಿ, ಗಸರಿಕಾಯಿ, ಸೌತೆಕಾಯಿ ಎಲ್ಲ ಹಾಕ್ಕೊಂಡಿದ್ದೆವು. ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡೋದೈತಿ. ಹೆಂಗೆ ಮಾಡೋದು ನೋಡಕ್ಕೆ ಬರ್ರಿ. ನೋಡ್ರಿ, ಹಿಟ್ಟು ಹಾಕ್ಕೊಂಡು ಚಾಣಿಸ್ಬಿಡು. ಗೋಧಿ ಜೋಳದ ಹಿಟ್ಟು ನೋಡ್ರಿ, ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು 3 ಹಿಟ್ಟು ಮಿಕ್ಸ್ ಮಾಡಿ ಚಾಣಿಸ್ಕೊಳ್ಬೇಕು ರೀ. ಇಲ್ಲಿ ನೋಡ್ರಿ ಚಾಣಿಸ್ಕೊಂಡೆವು. ಇದರಾಗ ಅರಿಶಿನ ಪುಡಿ 1 ಚಮಚ ಹಾಕೋಣತ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ, ನಿಮಗೆ ಎಷ್ಟು ಬೇಕಟ್ಟು ಹಾಕೋರಿ. ಮತ್ತು ಏನದ ಇದ್ರಾಗ ಸ್ವಲ್ಪ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕ್ಕೊಳತ್ರಿ. ಇದು ನೋಡ್ರಿ, ಒಬ್ರೊಬ್ರು ಗೊತ್ತಿರಂಗಿಲ್ಲ ಅದು ಮಸಾಲೆ ಖಾರ. ಇದನ್ನು ಹಾಕ್ಕೊಳ್ಳೋದು. ಮತ್ತು ಮೆಣ್ಸಿನ್ಕಾಯಿ ಹಾಕೊಂಡ್ರೆ ನಡಿತೈತಿ ಇದ್ರಾಗ. ಅದ್ರ ನಾವು ಖಾರ ಹಾಕಿ ಮಾಡ್ತೀವಿ. ಮಸಾಲೆ ಖಾರ ಹಾಕಿದ್ರೆ ಸ್ವಲ್ಪ ಕಲರು ಚಲೋ ಬರ್ತೈತಿ ಮತ್ತು ಸ್ವಲ್ಪ ಟೇಸ್ಟ್ ಬರ್ತೈತಿ. ಇದು ನೋಡ್ರಿ, ಉಳ್ಳಿಗಡ್ಡೆ ಹೆಚ್ಚಿಟ್ಕೊಂಡಿದ್ದೆವು. ಸಣ್ಣಗೆ ಉಳ್ಳಿಗಡ್ಡೆ, ಆಮೇಲೆ ಮೆಂತಿ ಪಲ್ಲೆ ಹಾಕ್ಕೊಂಡಿದ್ದೆವು ನೋಡ್ರಿ. ಮೆಂತಿ ಪಲ್ಲೆ ಕಟ್ ಮಾಡ್ಕೊಂಡಿದ್ದೆವು. ಕಟ್ ಮಾಡಿಸಿಂದ ಹಾಕೊಂಡು ಮತ್ತು ಸಬ್ಸಿ ಪಲ್ಲೆ ಐತಿ. ಇದು ನೋಡ್ರಿ, ಕೊತ್ತಂಬರಿ ಐತಿ. ಆಮೇಲೆ ಗಜರಿಕಾಯಿ ಸಣ್ಣಗೆ ಹೆರಚಿಟ್ಕೊಂಡಿದ್ದೆವು. ಗಜರಿಕಾಯಿ ಹಾಕ್ಕೊಂಡಿದ್ದೆವು. ಸೌತೆಕಾಯಿ ಐತಿ, ಅದನ್ನು ಹಾಕ್ಕೊಂಡಿದ್ದೆವು. ಯಾನೂ ಹಾಕಲಿ ಅಂದ್ರೂ ನಡಿತೈತಿರ. ಮತ್ತು ಐತನ ಹಾಕಿನಿ ತೋರಿಸ್ಲತ್ತೀನಿ ನಿಮ್ಮ ವಿಡಿಯೋ. ಇದಿತ್ತಂದ್ರೆ ಸಿಂಪಲ್ಲಾಗೂ ಮಾಡ್ಬೋದು, ಭಾಳ ಟೇಸ್ಟ್ ಕೊಡ್ತೈತಿ. ಸುಮ್ಮನೆ ಐತನ ಹಾಕ್ಕೊಳ್ಳೋದು ಮಾಡೋದು. ಭಾಳ ಟೈಮ್ ಬರ್ತಾ ಹಂಗೆ ಮಾಡಿದ್ರು ಚಂದ ಆಗ್ತೈತಿ ರೀ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಹಾಕಿಸಿಂದ ಎಲ್ಲ ಚಲೋತ್ತಾಗಿ ಕಲಿಸ್ಬೇಕು ರೀ. ಎಷ್ಟು ನಾವು ಕಲಿಸ್ತೇವೆ ಅಷ್ಟು ತಾಲಿಪಟ್ಟಿ ಚಲೋ ಆಗ್ತವೆ. ಯಾಕಂದ್ರೆ ಕಲಿತಪ್ಪ ಅಂದ್ರೆ ಅದ್ರದ್ದು ಎಲ್ಲ ಥರದ್ದು ರಸ ಅದ್ರಾಗ ಕೂಡ್ತೈತ್ರಿ. ಒಂದಕ್ಕೊಂದು ಕಲಿತಂದ್ರೆ ಚಲೋ ಆಗ್ತೈತಿ. ಅದಕ್ಕೆ ಎಷ್ಟು ನೋಡ್ರಿ, ಅದಕ್ಕೆ ಲಿಮಿಟೆಡ್ನಾಗ ನೀರು ಹಾಕ್ಕೊಳ್ಳೋದು. ಅದ್ರಾಗ ನಮ್ಮ ಕ್ಯಾಪ್ಟನ್ ಯಾಕೋ ಓದರ್ಲಿಕ್ಕತ್ತಾನಲ್ಲ. ಯಾಕೆ ಕ್ಯಾಪ್ಟನ? ಏನಾಗ್ಯದ? ಬಿಸಿಲಾಗ ಕೂತ ನೋಡ್ರಿ. ಅದ್ರಾಗ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಳತ್ತರ. ಗಪ್ ಕ್ಯಾಪ್ಟನ್, ಆವಾಜ್ ಮಾಡಬೇಡ. ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಳತ್ತರ. ಲಿಂಬೆಹಣ್ಣು ಹಾಕ್ಕೊಂಡು ಕಲಿಸ್ಕೊಳತ್ತ ಅಂದ್ರೆ ಅದ್ರದ್ದೊಂದು ಟೇಸ್ಟ್ ಕೊಡ್ತೈತಿ. ಹುಳಿ ಭಾಳ ಚಲೋ ಆಗ್ತೈತಿ ನೋಡಕತ್ತೀರಿ. ನೀವು ಮಾಡಿ ನೋಡ್ರಿ, ಭಾಳ ಚಲೋ ಅನಿಸ್ತೈತಿ ನೋಡ್ರಿ. ಎಲ್ಲ ಕಲಿಸೋದ್ಬಳಕ ಹಿಂಗಾಯ್ತು. ಮ್ಯಾಗ ಒಂದು ಸ್ವಲ್ಪ ಶೇಂಗಾ ಎಣ್ಣೆ ಹಾಕ್ಕೊಳತ್ತಿದ್ದಾರೆ. ಶೇಂಗಾ ಎಣ್ಣೆ ಹಾಕಿದೆ ಅಂದ್ರೆ ಸ್ವಲ್ಪ ಚಲೋ ಆಗ್ತೈತಿ. ಹಿಟ್ಟು ಎಕ್ದಮ್ ನೋಡ್ರಿ ಕಲಿತೈತಿ ನೋಡ್ರಿ. ಎಷ್ಟು ಮೆತ್ತಗೈತಿ. ಅಷ್ಟೆಲ್ಲ ಹಾಕಿದ್ರು ಎಷ್ಟು ಮೆತ್ತಗೈತಿ ನೋಡ್ರಿ. ಅದು ತಿರುಗಾಡೋದ್ರ ಮ್ಯಾಗ ಗೊತ್ತಾಗ್ತೈತಿ ನಿಮಗೂ. ಸ್ವಲ್ಪ ನೋಡಿದ್ರೆ ಅಂದ್ರೆ ನೋಡ್ರಿ ಹೆಂಗೈತಿ ಕಲರ್, ಹೆಂಗೆ ಗೊತ್ತು ನೋಡ್ರಿ. ಗಪ್ ಕ್ಯಾಪ್ಟನ, ಇಲ್ಲಿ ನೋಡ್ರಿ. ಇನ್ನು ಪಟ ಮಾಡೋಣ್ರಿ ನೋಡ್ರಿ. ಇಲ್ಲಿ ನೋಡ್ರಿ, ಸ್ವಲ್ಪ ಬೆಣ್ಣೆ ಐತಿ. ಬೆಣ್ಣೆ ತೊಗೊಂಡಿನತ್ತ. ಎಣ್ಣೆ ಹಾಕಿನೂ ಮಾಡ್ತಾರೆ ಹಚ್ಚ. ಬೆಣ್ಣೆ ಐತನ ತೋರಿಸ್ಲಿಕ್ಕತ್ತೀನಿ ನಿಮಗೆ. ಇದು ನೋಡ್ರಿ, ಕೊಮ್ಮಣಿ ಮ್ಯಾಗ ಒಂದು ಬ್ಯಾಂಗಡಿ ಹಾಕಿಸಿನ ಅದ್ರ ಮ್ಯಾಗ ಎಣ್ಣೆ ಹಾಕ್ಲತ್ತಿದ್ದೆವು. ಎಣ್ಣೆ ಹಚ್ಚಿದೆವು ಅಂದ್ರೆ ಹಿಟ್ಟು ಹತ್ತಂಗಿಲ್ಲ. ಸಣ್ಣ ಉಂಡೆ ಮಾಡ್ಕೊಳಿದ್ರೆ ಸಣ್ಣ ಹುಡುಗರದ್ದು ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೊಂಡ್ಸಿಂದ ತಾಲಿಪಟ್ಟಿ ಮಾಡ್ಕೋಕ್ಕೂ ಬರ್ತೈತಿ. ದೊಡ್ಡ ಮಾಡ್ಕೋಕ್ಕೂ ಬರ್ತೈತಿ. ಇದೊಂದು ಲಿಮಿಟೇಷನ್ದಾಗ ಸೈಜ್ನಾಗ ಮಾಡ್ಕೊಂಡಿದ್ದು ನೋಡ್ರಿ. ನೋಡಿ, ಸ್ಟ್ರೇಟ್ ಮಾಡ್ಕೊಂಡು ಬಿಡೋದ್ರಿ. ರಗಡ ಆಗ್ತಾವೆ. 2 ಮಾಡ್ಕೊಂಡ್ರೆ ರಗಡ ಆಗಿಬಿಡ್ತಾವೆ. ಒಬ್ರಿಗೆ 2 ಹತ್ತಿನ ಅಂದ್ರೆ ಚಂತನ ನೋಡ್ಬೇಡ್ರಿ. ಅದಕ್ಕೆ ನೋಡಿರಿ, ಗ್ಯಾಸ್ ಮ್ಯಾಗ ಇಟ್ಟಿವಿ, ಗರಮ್ ಇಟ್ಟಿವಿ. ಅದ್ರ ಮ್ಯಾಗ ಸ್ವಲ್ಪ ಬೆಣ್ಣೆ ಹಚ್ಚೋಣತ್ರಿ. ಫುಲ್ ಗರಮ್ ಐತಿ. ಹಂಗೆ ಸಾರು ಮಾಡ್ತೈತಿ ನೋಡ್ರಿ ಸೌಂಡ. ತೊಗೊಂಡಿಸಿ ಅದ್ರ ಮ್ಯಾಗ ಹಾಕಿಬಿಡಿ. ಮತ್ತು ಏನು ದೊಡ್ಡ ಕೆಲಸ ಇಲ್ಲರಿ. ನೋಡ್ಲಿಕ್ಕೆ ಭಾಳ ದೊಡ್ಡ ಟೈಮ್ ಹಿಡಿತೈತಿ. ಮಾಡ್ಲಿಕ್ಕೆ ಟೈಮ್ ಹಿಡಿಯಂಗಿಲ್ಲ. ಇದು ಎಲ್ಲ ಕಡೆ 10 ನಿಮಿಷದ ಕೆಲಸ ಇದು. ಏಕದಮ್ ಫಾಸ್ಟ್. ಡ್ಯೂಟಿ ಹೋಗೋರಿಗೆ ತಾಮಸರಿತ್ತಪ್ಪ ಇದು ಮಾಡ್ಕೊಂಡು ತಿಲ್ಲಕ್ಕೆ ನಡಿತೈತಿ ನೋಡ್ರಿ. ಮುಂಜಾನೆ ನಾಷ್ಟಕ್ಕೆ ಯಾವ್ದು ಮಾಡ್ಕೊಂಡು ತಿಲ್ಲಕ್ಕೆ ಕೆಲಸನಿಲ್ಲ ಅಂದ್ರೆ ಫಾಸ್ಟ್ ಕೆಲಸ ಇತ್ತಪ್ಪ ಅಂದ್ರೆ ಮಾಡ್ಕೊಂಡು ತಿಂದುಬಿಡೋದು. ಮುಂಜಾನೆ ತಿಂದರೆ ಮಧ್ಯಾಹ್ನ 2 ಮಟ್ಟ ಹೊಸ ಆಗಂಗಿಲ್ಲ ನಿಮಗೆ ಕಡೆ ನೋಡಿರಿ. ನಾನು ಸ್ವಲ್ಪ ಬೆಣ್ಣೆ ಹಚ್ಕೊಂಡು 2 ಸ್ಪೂನ್ ತಿರುಗಿ ಹಾಕಿಬಿಡೋರು. ಬೆಣ್ಣೆ ತಿಕ್ಕೊಳ್ಳೋದಾಗೆ
ಎಷ್ಟು ಬೆಳಿತೈತೆ ಅಷ್ಟು ಚಲೋ ಆಗ್ತೈತಿ ನೋಡ್ರಿ. ತವಿ ಫುಲ್ ಗರಮ್ ಆಗೈತಿ. ಹಂಗೆ ಇನ್ನೊಂದು ಮಾಡ್ಕೊಂಡ್ಬಿಡು ಮತ್ತು ಬರೋಬರ ಆಗಿ ರೆಡಿ ಆಯ್ತು ನೋಡ್ರಿ. ಸಾಫ್ಟ್ ಆಗ್ಯದ, ಗಮ್ಮತ್ತು ವಾಸ ಬರೋದೈತಿ ನೋಡ್ರಿ. ಮತ್ತು ಇದ್ರಾಗ ಏನು ಹೊರಗಿನ ಮಸಾಲೆ ಏನೂ ಇಲ್ಲ ರೀ, ಮನ್ಯಾಗಿಂದ ಐತಿ. ಮತ್ತು ಹೊರಗಿನ ಮಸಾಲೆ ಹಾಕಿದ್ರೆ ಮತ್ತು ಡೈಜೆಸ್ಟ್ ಪ್ರಾಬ್ಲಮ್ ಆಗ್ತೈತಿ. ಎಕ್ದಮ್ ಹೆಲ್ತಿ ಫುಡ್ ಐತಿ ಇದು, ಎಕ್ದಮ್ ಆರಾಮ್ ಫುಡ್ ಐತಿ ಇದು. ಸ್ವಲ್ಪ ಉಳ್ಳಾಗಡ್ಡೆ ಹಾಕೋದು ನಂತರ ಮೊಸರು ಐತಿ, ಬೆಣ್ಣೆ ಐತಿ. ಇದಿತ್ತಂದ್ರೆ ಏನೋ ಇರ್ಲಿ ನಡಿತೈತ್ರಿ. ಹಿಂಡಿ ಐತಿ ಹಾಕೊಂಡು ತಿನ್ನಕತ್ತ ತಿಂದ್ರೆ ಮಸ್ತ್ ಆಗೈತಿ ನೋಡ್ರಿ. ನೋಡ್ರಿ ಏನೂ ಇಲ್ಲ ಅಂದ್ರೆ ಹಾಗೆ ತಿಂದರೂ ಸ್ವಾದ ಇರ್ತೈತಿ. ಸುಮ್ಮ ಐತನ ತಿನ್ನೋದು, ಇಲ್ಲಾಂದ್ರೆ ಹಾಗೆ ತಿಂದರೂ ಎಕ್ದಮ್ ಬಾಯಾಗ ಸ್ವಾದ ಇರ್ತೈತಿ. ಮತ್ತು ವಾಸ ಬರ್ಲತ್ತೈತಿ. ಹಿಂಡಿ ಐತಿ ನೋಡ್ರಿ. ತಿನ್ನೋದು ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರಿಬೇಡ್ರಿ.